ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಚಾನೆಲ್ ಯಾವ ರೀತಿ ಜಸ್ಟ್ 2 ನಿಮಿಷದಲ್ಲಿ ಡಿಲೀಟ್ ಮಾಡೋಂತ ನನಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆಲ್ಲರೂ ಕೂಡ ಅನಿಸ್ತಿರ್ಬೋದು, ಏನಪ್ಪ ಬ್ರದರ್, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ವಿಡಿಯೋ ಮಾಡ್ತಾರೆ, ಆದ್ರೆ ಬಟ್ ನೀನೇನು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡೋದಂತ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಆಕ್ಚುಲಿ ಏನಲ್ಲ, ತುಂಬಾ ಸಿಂಪಲ್. ಯಾಕಪ್ಪ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಅವ್ರಿಗೆ ಆದಂತ ಒಂದು ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ. ಆಲ್ಮೋಸ್ಟ್ ಕೆಲವೊಂದಷ್ಟು ಜನ ಏನ್ ಮಾಡಿರ್ತೀವಿ, ತುಂಬಾ ಜನ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಯ್ತು ತುಂಬಾ ಜನ ಏನ್ ಮಾಡಿರ್ತೀವಿ, ಬೇರೆ ಬೇರೆ ರೀತಿ ಒಂದು ಚಾನಲ್ ಕ್ರಿಯೇಟ್ ಮಾಡಿರ್ತೀವಿ. ಅಂದ್ರೆ ಚಾನಲ್ ಎಷ್ಟಾಗಿ ಕ್ರಿಯೇಟ್ ಮಾಡಿರ್ತೀವಿ, ಅದ್ರ ಬಟ್ ಆ ಚಾನಲ್ ಡಿಲೀಟ್ ಮಾಡಬೇಕಾಗುತ್ತೆ. ಅದ್ರ ಬಟ್ ಡಿಲೀಟ್ ಮಾಡೋದು ಯಾವ ರೀತಿ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ತುಂಬಾ ಜನ ಕ್ರಿಯೇಟರ್ಸ್ ಏನ್ ಮಾಡ್ತಾರೆ, ಯೂಟ್ಯೂಬ್ ಚಾನಲ್, ಈಗ ನಾನು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ವಿಡಿಯೋ ಮಾಡ್ತೇನೆ, ಅವಾಗ ಒಂದು ಯೂಟ್ಯೂಬ್ ಚಾನಲ್ ನಿಮ್ ಮುಂದೆ ತೋರ್ಸೋಗೋಸ್ಕರ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಲೇಬೇಕು. ಅವಾಗ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಚಾನಲ್ ವಿಡಿಯೋ ಮಾಡ್ತೀನಿ, ಹಂಗೇನೋ ಒಂದು ಇಮೇಲ್ ಐಡಿಲಿ ಅವ್ ಚಾನಲ್ ಇದ್ದಿರುತ್ತೆ. ಆದ್ರೆ ಬಟ್ ಆ ಚಾನಲ್ ಡಿಲೀಟ್ ಮಾಡ್ಬೇಕಾದ್ರೆ ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನ್ ಮಾಡ್ತಾರೆ, ಆಲ್ಮೋಸ್ಟ್ ತುಂಬಾ ಯೂಟ್ಯೂಬ್ ಚಾನಲ್ ಇರುತ್ತೆ, ಅವ್ನು ಡಿಲೀಟ್ ಮಾಡ್ಬೇಕಾದ್ರೆ ಇಮೇಲ್ ಐಡಿ ಡಿಲೀಟ್ ಮಾಡೋದು, ಇಮೇಲ್ ಐಡಿ ಲಾಗ್ಔಟ್ ಮಾಡೋದು, ಅವಾಗ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆ ಅಂತ ತುಂಬಾ ಜನ ತಿಳ್ಕೊಂಡಿರ್ತಾರೆ. ಆದ್ರೆ ಬಟ್ ಆ ರೀತಿ ಅಲ್ಲ. ನೀವು ನಿಮ್ಮೊಂದು ಇಮೇಲ್ ಐಡಿ ಸೇಫ್ ಆಗಿ, ಅಂದ್ರೆ ಇಮೇಲ್ ಐಡಿ ಯಾವುದೇ ರೀತಿ ಲಾಗ್ಔಟ್ ಆಗಲ್ಲ, ನಿಮ್ಮ ಇಮೇಲ್ ಐಡಿ ಸೇಫ್ ಆಗಿ ಹಿಡ್ಕೊಂಡು ಜಸ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ ಒಂದೇ ಯಾವ ರೀತಿ ಡಿಲೀಟ್ ಮಾಡೋದು, ಜಸ್ಟ್ ನಾವು 2 ನಿಮಿಷದಲ್ಲಿ ನೀವು ಈಸಿಯಾಗಿ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡ್ಕೊಳ್ಬಹುದು. ಅದು ಯಾವ ರೀತಿ ಡಿಲೀಟ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲೇ ಹೇಳ್ಬಿಡ್ತೀನಿ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ರೀತಿ ನಿಮ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 100K ರೀಚ್ ಆಗುತ್ತೆ ಅಂತ ಇವತ್ತೊಂದು ಸ್ಟಾರ್ಟ್ ಮುಂಚೆ ಇನ್ನು ನಮ್ಮ ಚಾನಲ್ ಯಾರೆಲ್ಲ ಮಾಡ್ತಾರೆ, ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗಿ ಬಟನ್ ಟನ್ನತ್ತೆ ಕ್ಲಿಕ್ ಮಾಡಿದ ಯಾವುದೇ ಕಾರಣಕ್ಕೂ ಮರಿಬೇಡಿತೈತಿ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋದ್ರ ಮುಂಚೆ ನೋಡ್ತಾ ಇದಾರಲ್ಲ, ಲೈಕ್ ಮಾಡ್ಕೊಂಡು ನೋಡಿ, ಹಂಗೆ ಯಾಕೆ ನೋಡ್ತಾರೆ. ಏನೋ ತುಂಬಾ ಸಿಂಪಲ್. ನಮಗೆ ಯಾವ ರೀತಿ ಒಂದು ಇಮೇಲ್ ಐಡಿ ಡಿಲೀಟ್, ಅಂದ್ರೆ ಇಮೇಲ್ ಐಡಿ ಡಿಲೀಟ್ ಮಾಡಲ್ದೆ ಜಸ್ಟ್ ನಿಮ್ ಚಾನೆಲ್ ಇಷ್ಟೇ ಯಾವ ರೀತಿ ಡಿಲೀಟ್ ಮಾಡೋದು ಏನೋ ತುಂಬಾ ಸಿಂಪಲ್. ನನಗೆ ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿ ತೋರಿಸ್ಬಿಡ್ತೀನಿ, ಜಸ್ಟ್ ನಿಮ್ಗೋಸ್ಕರ ತೋರಿಸ್ತೀನಿ ಯಾವ ರೀತಿ ಅಂದ್ರೆ ತುಂಬಾ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಮುಟ್ಟು ಜಸ್ಟ್ ಸೈಡ್ಗೆ, ಓಕೆ, ಈಗ ನಾನು ನಿಮಗೆ ಮೊದಲನೇ ಹೋಗ್ಬಿಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಯಾವ ರೀತಿ ಡಿಲೀಟ್ ಮಾಡೋದು ತುಂಬಾ ಸಿಂಪಲ್. ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡ್ಬೇಕಾದ್ರೆ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಕ್ರೋಮ್ ಅನ್ನೋದೊಂದು ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಈಗ ನಾನು ಕ್ರೋಮ್ ಓಪನ್ ಮಾಡ್ತೀನಿ. ಕ್ರೋಮ್ ಓಪನ್ ಮಾಡಿದ ತಕ್ಷಣ ನೀವು ಏನ್ ಮಾಡ್ಕೋ, ಕ್ರೋಮ್ ಅಲ್ಲಿ ಸರ್ಚ್ ಮಾಡ್ಬೇಕು. ಏನಪ್ಪಾ ಸರ್ಚ್ ಮಾಡ್ಬೇಕು, ತುಂಬಾ ಸಿಂಪಲ್. YT ಸ್ಟುಡಿಯೋ ಲಾಗಿನ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ, YTstudio.com ಸರ್ಚ್ ಮಾಡಿದ್ರೆ ಬರುತ್ತೆ. ಜಸ್ಟ್ ಏನಿಲ್ಲ, ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್, ಈ ರೀತಿ ಎಂಟರ್ಪೇಜ್ ಓಪನ್ ಆದಾಗ ಇಲ್ಲಿ ಮೇಲ್ಗಡೆ ನಿಮಗೆ ಸೈಡ್ ಬಂದ್ಬಿಟ್ಟು ಇಲ್ಲಿ ನಿಮ್ ಚಾನಲ್ ಓಪನ್ ಆಗುತ್ತೆ, ಡೈರೆಕ್ಟ್ ಆಗಿ YTstudio ಓಪನ್ ಆಗುತ್ತೆ. ಜಸ್ಟ್ ಇಲ್ಲಿ ಓಪನ್ ಮಾಡಿದ್ರೆ ನೀವು ನಿಮ್ಮ ಹತ್ರ ಏನಾದ್ರು YTstudio ಅಪ್ಲಿಕೇಶನ್ ಇದ್ರೆ ಡೈರೆಕ್ಟ್ YTstudio ಅಪ್ಲಿಕೇಶನ್ ಓಪನ್ ಆಗುತ್ತೆ, ಅದರ ನಂತರ ಓಪನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ನಿಮಗೆ ಅಪ್ಲೋಡ್ ಅಂತ ಬರುತ್ತೆ, ನಿಮ್ಗೆ ಎಲ್ಲ ನೋಡಿರುತ್ತೆ, ವಿಡಿಯೋ ಅಪ್ಲೋಡ್ ಸೆಕ್ಷನ್ ಇದೆ. ಜಸ್ಟ್ ಏನಿಲ್ಲ, ಅದ್ರ ಜೊತೆಗೆ ಇಲ್ಲಿ ನಿಮ್ ಲೋಗೋ ಕಾಣುತ್ತೆ. ಜಸ್ಟ್ ಕ್ರಿಯೇಟ್ ಸೈಡ್ ಒಂದು ಲೋಗೋ ಕಾಣುತ್ತೆ ನೋಡಿ, ಜೂಮ್ ಆಗಿ ತೋರಿಸ್ತದೆ ನಿಮಗೆ. ತುಂಬಾ ಸಿಂಪಲ್, ನೋಡ್ಕೊಳ್ಳಿ. ಈ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇನ್ ಇಂಪಾರ್ಟೆಂಟ್, ನೀವು ನಿಮ್ಮೊಂದು ಅಕೌಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಿಚ್ ಮೇಲೆ ಕ್ಲಿಕ್ ಮಾಡಿ, ಅಂದ್ರೆ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಿಮ್ಮ ಹತ್ರ ಆಲ್ಮೋಸ್ಟ್ ತುಂಬಾ ಅಕೌಂಟ್ಗಳು ಇದ್ದಿರುತ್ತೆ. ಅಂದ್ರೆ ನೀವು ಡಿಲೀಟ್ ಮಾಡ್ಬೇಕಂತಂದ್ರೆ ಯಾವ ಒಂದು ಚಾನಲ್, ಆ ಒಂದು ಚಾನಲ್ ಈ ಗೂಗಲ್ ಅಕೌಂಟ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನೀವು ಈಗ ಜೆನ್ಯೂನ್, ಈಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನಾನು ಒರಿಜಿನಲ್ ಕಂಟೆಂಟ್ ಈ ಚಾನಲ್ ಇದೆ, ಇದೇ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿದ್ರೆ ಹೆಂಗೆ ಡಿಲೀಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಜನ ಅವಸರದಲ್ಲಿ ಮಾಡ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಮಾಡಿ, ಆದ್ರೆ ಪರ್ಫೆಕ್ಟ್ ಆಗಿ ಆಗಬೇಕು. ಜಸ್ಟ್ ಇಲ್ಲ, ಇಲ್ಲಿ ನಿಮ್ಗೆ ಯಾವ ಒಂದು ಚಾನಲ್ ಡಿಲೀಟ್ ಮಾಡಬೇಕು, ಆ ಒಂದು ಚಾನಲ್ ಇಮೇಲ್ ಐಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಜಸ್ಟ್ ನಂದು ಅದೇ ಇದೆ. ಓಕೆ, ಜಸ್ಟ್ ನಾನು ಏನ್ ಮಾಡ್ತೀನಿ, ಬ್ಯಾಕ್, ಓಕೆ, ಬ್ಯಾಕ್ ಕ್ಲಿಕ್ ಮಾಡ್ತೀನಿ. ಈಗ ಜಸ್ಟ್ ನಂದು ಅದೇ ಇದೆ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಡಿಲೀಟ್ ಮಾಡೋದು. ತುಂಬಾ ಸಿಂಪಲ್. ಓಕೆ, ಈ ರೀತಿ ಎಂಟರ್ಪ್ರೈಸ್ ಮಾಡುತ್ತೆ. ಇಲ್ಲಿ ತೆಳಗಡೆ ಸ್ವೈಪ್ ಅಂದ್ರೆ ಜೂಮ್ ಮಾಡಿ, ತೆಳಗಡೆ ಅಂದ್ರೆ ಈ ರೀತಿ ಪಾಪ್ ಮಾಡ್ಕೊಂಡು ಜೂಮ್ ಮಾಡಿ. ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ ಲೋಗೋ ಕಾಣುತ್ತೆ ನೋಡಿ, ಜಸ್ಟ್ ಆ ಸೆಟ್ಟಿಂಗ್ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಸೆಟ್ಟಿಂಗ್ ಲೋಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ನಿಮ್ಗೆ ಕಾಣ್ತೆ ನೋಡಿ. ಓಕೆ, ಇಲ್ಲಿ ಕಾಣ್ತೆ ನೋಡಿ. ಇಲ್ಲಿ ಚಾನಲ್ ಸೆಟ್ಟಿಂಗ್ಸ್ ಎಲ್ಲ ಬರುತ್ತೆ. ಇಲ್ಲಿ ಜನರಲ್ ಚಾನಲ್ ಅಪ್ಲೋಡ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಇಲ್ಲಿ ನೀವೇನ್ ಮಾಡಬೇಕು, ತುಂಬಾ ಸಿಂಪಲ್. ಸೆಕೆಂಡ್ ಆಪ್ಷನ್ ಇದೆಲ್ಲ, ಈ ಚಾನಲ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚಾನಲ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 3 ಫೀಚರ್ಸ್ ಬರುತ್ತೆ. ಇದರಲ್ಲಿ ನೀವು ಏನ್ ಮಾಡ್ಕೋ, ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಇದೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ನೀವೇನ್ ಮಾಡ್ಕೋ, ಸ್ವೈಪ್ ಮಾಡಬೇಕು ಮೇಲ್ಗಡೆ. ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ಆಪ್ಷನ್ ಬರುತ್ತೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಇಲ್ಲಿ ಕಾಣ್ತೀನಿ ನೋಡಿ. ಇದರಲ್ಲಿ ಇಲ್ಲಿ ಮ್ಯಾನೇಜ್ ಯುವರ್ ಅಂದ್ರೆ ಮ್ಯಾನೇಜ್ ಯೂಟ್ಯೂಬ್ ಅಕೌಂಟ್ ಅಂತ ಇದೆ, ಮತ್ತೆ ತೆರಳ ಮುಟ್ಟು ರಿಮೂವ್ ಯೂಟ್ಯೂಬ್ ಅಕೌಂಟ್ ಅಂತ ಇದೆ. ಇದರಲ್ಲಿ ನೀವು ಏನ್ ಮಾಡ್ಕೋ, ರಿಮೂವ್ ಮೇಲೆ ಕ್ಲಿಕ್ ಮಾಡ್ಕೋಬೇಡಿ. ಏನ್ ಮಾಡಿ, ಇಲ್ಲಿ ಮ್ಯಾನೇಜ್ ಯೂಟ್ಯೂಬ್ ಅಕೌಂಟ್ ಅದಲ್ಲ, ಜಸ್ಟ್ ಮೇಲ್ಗಡೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ತರ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿ, ಜಸ್ಟ್ ಸ್ವಲ್ಪ ಲೇಟ್. ಓಕೆ, ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ನಿಮ್ಗೆ ಕಾಣ್ತೆ ನೋಡಿ, ಚಾನಲ್ ಸ್ಟೇಟಸ್ ಅಂಡ್ ಫ್ಯೂಚರ್ ಅಂತ ಬರುತ್ತೆ. ಕ್ರಿಯೇಟ್ ಎ ನ್ಯೂ ಚಾನಲ್, ನೀವು ಇದೇ ಇಮೇಲ್ ಐಡಿ ಮೂಲಕ ಮತ್ತೊಂದು ಚಾನಲ್ ಕ್ರಿಯೇಟ್ ಮಾಡಬಹುದು.
ಅದೇನಿಲ್ಲ. ಅದರಲ್ಲಿ ಮತ್ತೆ ತೆರಳುವ ಒಂದು ಆಪ್ಷನ್ ನೋಡಿ ವ್ಯೂ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತಿದೆ. ಇದರಲ್ಲಿ ನೀವು ಏನ್ ಮಾಡಬೇಕು, ತುಂಬಾ ಸಿಂಪಲ್. ನಿಮ್ ಚಾನಲ್ ಡಿಲೀಟ್ ಮಾಡ್ಬೇಕಾದ್ರೆ ನೀವು ಏನ್ ಮಾಡಬೇಕು, ತೆರಳ ಆಪ್ಷನ್ ನೋಡಿ ಜಸ್ಟ್ ವ್ಯೂ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಮೂವ್ ಚಾನಲ್ ಅಂತ ಇದೆಯಲ್ಲ, ಇದು ಮೂವ್ ಚಾನಲ್ ಬೇರೆ ಮೇಲೆ ನಿಮ್ ಚಾನಲ್ ಅಬೌಟ್ ಅಂದ್ರೆ ಬೇರೆ ಚೇಂಜ್ ಮಾಡ್ಕೊಳ್ಬಹುದು, ಅದೇನಿಲ್ಲ. ಈಗ ನೀವು ಏನ್ ಮಾಡ್ಬೇಕು, ನಿಮ್ ಚಾನಲ್ ಮಾತ್ರ ಡಿಲೀಟ್ ಮಾಡ್ಬೇಕು, ಯಾವ್ದೇ ರೀತಿ ಇಮೇಲ್ ಐಡಿ ಡಿಲೀಟ್ ಆಗಬಾರ್ದು ಅಂದ್ರೆ ಏನ್ ಮಾಡ್ಕೋ, ಇಲ್ಲಿ ತೆಳಗಡೆ ಆಪ್ಷನ್ ನಿಮ್ಗೆ ಕಾಣಿಸ್ತೆ ನೋಡಿ ಡಿಲೀಟ್. ನಿಮ್ಗೆ ತುಂಬಾ ಸಿಂಪಲ್ ಆಗಿ ನೋಡಿ ಇಲ್ಲಿ ಕಾಣಿಸ್ತೆ ನೋಡಿ ಡಿಲೀಟ್ ಚಾನಲ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೇಟ್ ಆಗುತ್ತೆ. ಅದರಂತ ನಿಮ್ ಮೊಬೈಲ್ ಪ್ಯಾಟರ್ನ್ ಕೊಡುತ್ತೆ. ಜಸ್ಟ್ ನಿಮ್ ಪ್ಯಾಟರ್ನ್ ಹಾಕಿ ಸ್ಪಿಂಗರ್ ತಗೋತ್ತೆ ಆಟೋಮೆಟಿಕ್. ಯಾಕಂದ್ರೆ ಪರ್ಮಿಷನ್ ಕೇಳುತ್ತೆ, ಯಾಕಂದ್ರೆ ನೀವೇ ಡಿಲೀಟ್ ಮಾಡ್ತಾ ಇದ್ರೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಈಗ ನಾನು ಏನ್ ಮಾಡ್ತೀನಿ, ಮೊಬೈಲ್ ಪ್ಯಾಟರ್ನ್ ಜಸ್ಟ್ ಓಕೆ ಈಗ ನಾನು ಜಸ್ಟ್ ಏನ್ ಮಾಡ್ತೀನಿ, ಮೊಬೈಲ್ ಪ್ಯಾಟರ್ನ್ ತೆಗೆದಿದ್ದೀನಿ. ಓಕೆ, ನೀವು ಕೂಡ ಮೊಬೈಲ್ ಪ್ಯಾಟರ್ನ್ ತೆಗೆದು ಸ್ವಲ್ಪ ವೇಟ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಗೆ ಕಾಣುತ್ತೆ ನೋಡಿ, ಇಲ್ಲಿ ನಿಮ್ಗೆ ಕಾಣುತ್ತೆ ನೋಡಿ, ಜಸ್ಟ್ ಇಲ್ಲಿ ಈ ರೀತಿ ಬರುತ್ತೆ ನೋಡಿ. ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಏನಪ್ಪಾ ರಿಮೂವ್ ಯೂಟ್ಯೂಬ್ ಅಕೌಂಟ್ ಅಂತ ಬರುತ್ತೆ. ಇದರಲ್ಲಿ ನೀವು ಎರಡು ಆಪ್ಷನ್ ಅಂದ್ರೆ ಎರಡು ಫೀಚರ್ ಇದೆ ನೀವು ಇದರಲ್ಲಿ. ಏನಪ್ಪಾ ಇಲ್ಲಿ ನೋಡ್ಕೊಳ್ಬಹುದು, ಐ ವಾಂಟ್ ಟು ಐಡ್ ಮೈ ಚಾನಲ್ ಅಂತ ಇದೆ. ಅಂದ್ರೆ ನಿಮ್ ಚಾನಲ್ ನೀವು ಐಡ್ ಕೂಡ ಮಾಡ್ಕೊಳ್ಬಹುದು. ಅದ್ರ ಜೊತೆ ತೆರಳು ಇದೆ ನೋಡಿ, ಪರ್ಮನೆಂಟ್ ಡಿಲೀಟ್ ಕೂಡ ಮಾಡ್ಕೊಳ್ಬಹುದು. ನಿಮ್ ಚಾನಲ್ ಯಾರಿಗೂ ಕಾಣಲ್ದಾಗಿ ನೀವು ಐಡ್ ಮಾಡ್ಬೇಕಾದ್ರೆ ಮೇಲ್ಗಡೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಪ್ಪ ನೀವು ಡಿಲೀಟ್ ಮಾಡ್ತಾರೆ ತುಂಬಾ ಸಿಂಪಲ್, ತೆರಳು ಆಪ್ಷನ್ ಅಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಸ್ಕೊಂಡು ಇಲ್ಲಿ ಎಲ್ಲ ಪರ್ಮಿಷನ್ ಕೇಳುತ್ತೆ, ಏನೂ ಇಲ್ಲ. ಜಸ್ಟ್ ಎಲ್ಲ ಪರ್ಮಿಷನ್ಗೆ ಅಲೌ ಕೊಟ್ಟು ಜಸ್ಟ್ ನೀವು ಏನ್ ಮಾಡ್ಕೊ, ಇಲ್ಲಿ ಡಿಲೀಟ್ ಮೈ ಅಕೌಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನ್ ಕೇಳುತ್ತೆ, ನಿಮ್ ಇಮೇಲ್ ಐಡಿ ಕೇಳುತ್ತೆ. ಏನ್ ಇಮೇಲ್ ಐಡಿ ಅಂದ್ರೆ ಅಲ್ಲಿ ಮೇಲ್ಗಡೆ ತೋರಿಸ್ತಾ, ಇಲ್ಲೇ ಮೇಲ್ಗಡೆ ಇಲ್ಲಿ ಇರುತ್ತೆ ನೋಡಿ, ಜಸ್ಟ್ ಇಮೇಲ್ ಅಲ್ಲಿ ಇದ್ದಂತ ಇಮೇಲ್ ಐಡಿ ಅದೇ ವಾಪಸ್ ನೀವು ಎಂಟರ್ ಮಾಡೋದು ನೋಡಿ. ಓಕೆ, ಇಮೇಲ್ ಐಡಿ ಅದೇನಿದೆಯಲ್ಲ ಅಲ್ಲಿ ಅದೇ ಇಮೇಲ್ ಐಡಿ ಜಸ್ಟ್ ನೀವು ಎಂಟರ್ ಮಾಡೋದು. ಜಸ್ಟ್ ಈಗ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಓಕೆ ಅದೇ ಇಮೇಲ್ ಐಡಿ ನೀವು ಎಂಟರ್ ಮಾಡೋದು. ಜಸ್ಟ್ ಓಕೆ ಪೇಸ್ ಕೊಟ್ಟೆ, ಪೇಸ್ ಕೊಡೋಂಗಿಲ್ಲ. ಓಕೆ, ಈಗ ಇಮೇಲ್ ಐಡಿ ಅದೇ ಎಂಟರ್ ಮಾಡೋದು. ಜಸ್ಟ್ ಏನು ಮಾಡಂಗಿಲ್ಲ, ಡಿಲೀಟ್ ಮೈ ಜಸ್ಟ್ ನೀವು ಏನು ಮಾಡಂಗಿಲ್ಲ. ಓಕೆ, ಇಲ್ಲಿದೆ ಕಾಪಿ ಮಾಡ್ಕೊಂಡು ಜಸ್ಟ್ ನಾನು ಪೇಸ್ಟ್ ಮಾಡ್ತೀನಿ ನೋಡಿ. ಯಾಕಂದ್ರೆ ಏನಾದರೂ ಸ್ವಲ್ಪ ಸ್ಪೆಲ್ಲಿಂಗ್ ತಪ್ಪಾದ್ರೆ ಡಿಲೀಟ್ ಆಗಲ್ಲ. ಓಕೆ ನಾನು ಜಸ್ಟ್ ಅಲ್ಲಿದ್ದಂತ ಇಮೇಲ್ ಐಡಿ ಹಾಕೊಂಡು ಜಸ್ಟ್ ಡಿಲೀಟ್ ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ಡೈರೆಕ್ಟ್ ಈ ರೀತಿ ಬಂತು ನೋಡಿ, ಯುವರ್ ಕಂಟೆಂಟ್ ಹ್ಯಾಸ್ ಬೀನ್ ಡಿಲೀಟ್ ಅಂತ ಬಂತು ನೋಡಿ. ಜಸ್ಟ್ ಈಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಂದು 5ರಿಂದ 10 ನಿಮಿಷದಲ್ಲಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ರೆ ಬರಲ್ಲ, ಡಿಲೀಟ್ ಆಯ್ತು ನೋಡಿ. ಆದ್ರೆ ಬಟ್ ನಿಮ್ಮ ಇಮೇಲ್ ಐಡಿ ಇದೆ ನೋಡ್ಕೊಳ್ಬೋದು, ಈ ಗೂಗಲ್ ಅಕೌಂಟ್ ಅನ್ನೋದು ಇದೆ, ಆದ್ರೆ ಬಟ್ ಚಾನೆಲ್ ಮಾತ್ರ ಡಿಲೀಟ್ ಆಗಿದೆ. ಈ ರೀತಿ ಮಾಡಿ ನೀವು ವಿಸಿಟ್ ಕೇವಲ 2 ನಿಮಿಷ ಮಾತ್ರ ಡಿಲೀಟ್ ಮಾಡ್ಕೊಳ್ಳಿ. 2 ನಿಮಿಷ ಅಂತೇಳಿ ಮೇಲ್ಗಡೆ ಆಯ್ತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇರಲಿ, ಏನು ಹೇಳೋದು ತುಂಬಾ ಸಿಂಪಲ್. ನಾನು ನಿಮಗೆ ಮೊದಲು ಸೆಲೆಗ್ರಾಮ್ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ಏನು ನಾನು ನಿಮಗೆ ಈ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ಹೇಳೋದು ನಾನೇ, ಡಿಲೀಟ್ ಮಾಡೋದು ಯಾವ ರೀತಿ ಅಂತ ಹೇಳೋದು ನಾನೇ. ಈ ಒಂದು ಆ ಒಂದು ವಿಷಯ ಡಿಲೀಟ್ ಮಾಡೋದು ಯಾವ ರೀತಿ ಅಂತ ಇವತ್ತೊಂದು ಮುಗಿಸ್ತೀನಿ. ಮುಗಿಸಿಕೊಂಡು ಮುಂಚೆ ಎಲ್ಲ ನಮ್ಮ ಕನ್ನಡ ಟೆಕ್ಸ್ ಸ್ಪ್ಯಾಮರ್ಸ್ ಎಲ್ಲರೂ ಕೂಡ ಈ ಒಂದು ಯಾವ ರೀತಿ ಅನಿಸುತ್ತೆ ಚಿಕ್ಕದಾಗಿ ಕಂಪ್ಲೀಟ್ ಮಾಡಿ. ಯಾಕಂದ್ರೆ ಮಲ್ಟಿಪಲ್ ಚಾನಲ್ ಇದೆ, ಅದಕ್ಕೋಸ್ಕರ ಡಿಲೀಟ್ ಮಾಡ್ಕೊಳ್ತಾ ಇವತ್ತು ಮುಗಿಸ್ತಾ ಬರ್ತೀವಿ. ಜೀವನ ಮತ್ತೆ ಸಿಗ್ತೀನಿ. ಎಷ್ಟು ಬಾಯ್.